ನೋಡಿ, ದೆಹಲಿಗೆ ಎಂಟ್ರಿ ಆಗಿತ್ತಂತೆ ಉಗ್ರರಿದ್ದ 2 ಕಾರ್ಗಳು. 2 ಕಡೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಶಂಕಿತ ಉಗ್ರರು. ಜನವರಿಯಿಂದಲೇ ಸ್ಫೋಟಕ್ಕೆ ಸಂಚನ್ನ ಮುಜಾಮಿಲ್ ರೂಪಿಸಿದ್ದ. ಜನವರಿಯಲ್ಲಿ ಕೆಂಪುಕೋಟೆ ಬಳಿ ಈ ಉಗ್ರ ಮುಜಾಮಿಲ್ ಬಂದಿದ್ದ. ಜನವರಿ ಮೊದಲ ವಾರದಲ್ಲಿ ಪದೇ ಪದೇ ಆತ ಭೇಟಿ ಕೊಟ್ಟಿದ್ದ. ಕಾರಣ ಏನು ಅಂತಂದ್ರೆ ಅಲ್ಲಿನ ಸೆಕ್ಯೂರಿಟಿ ಹೇಗಿದೆ, ಭದ್ರತೆ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಆತ ಪದೇ ಪದೇ ಭೇಟಿ ಕೊಡ್ತಾ ಇದ್ದ. ಮುಜಾಮಿಲ್ ಉಮರ್ ಭದ್ರತಾ ಸಿಬ್ಬಂದಿ ನಿಗಾ ವಹಿಸಿದ್ರಿಂದ ಅವರ ಪ್ಲಾನ್ ಏನಿದೆ ಅದು ಫೇಲ್ ಆಗಿದೆ. ಜನವರಿ ಸಂದರ್ಭದಲ್ಲಿ ಬಂದಿರೋದು, ಆಗ್ಲಿಂದಲೂ ಕೂಡ ಇವರು ಸ್ಕೆಚ್ ಹಾಕ್ತಾ ಇದ್ರು ಅಂತ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ದೆಹಲಿಗೆ 2 ಉಗ್ರರಿದ್ದಂತಹ ಕಾರು ಎಂಟ್ರಿ ಆಗಿತ್ತಂತೆ. ಜನವರಿಯ ಸಂದರ್ಭದಲ್ಲಿ ಪದೇ ಪದೇ ದೆಹಲಿಯ ಕೆಂಪುಕೋಟೆ ಬಳಿ ಬಂದು ಇವರು ಭೇಟಿಯನ್ನ ಕೊಟ್ಟು ಅಲ್ಲಿ ಭದ್ರತಾ ವ್ಯವಸ್ಥೆ ಹೇಗಿದೆ, ಸೆಕ್ಯೂರಿಟಿ ಹೇಗಿದೆ, ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು, ಈ ಥರದ್ದೆಲ್ಲ ಒಂದಷ್ಟು ಪ್ಲಾನ್ಗಳನ್ನು ಹಾಕ್ತಾ ಇದ್ರು. ಬಟ್ ನಾವು ಯೂಶಲಿ ಆ ದೆಹಲಿಯ ಕೆಂಪುಕೋಟೆ ಸಮೀಪ ಹೈ ಸೆಕ್ಯೂರಿಟಿ ಇರುತ್ತೆ, ಅಲ್ಲೆಲ್ಲ ಈ ಥರದ್ದೆಲ್ಲ ಚಾನ್ಸೇ ಇಲ್ಲ, ಬಹಳ ಕಡಿಮೆ. ಬಟ್ ಇವರು ಅದನ್ನು ಬಂದು ಖಾತ್ರಿ ಮಾಡ್ಕೊಂಡು ಹೋಗಿದ್ರು. ಹಾಗಾಗಿ ಅಲ್ಲಿ ಭದ್ರತಾ ಸಿಬ್ಬಂದಿಗಳು ನಿಗಾ ಇಟ್ಟಿದ್ರಿಂದ ಪ್ಲಾನ್ ಅವ್ರದ್ದು ಫೇಲ್ ಆಗಿದೆ. ಇನ್ನು ಕಾರು ಸ್ಫೋಟದ ಮತ್ತೊಂದು ಸಿಸಿಟಿವಿ ದೃಶ್ಯ ಲಭಿಸಿದೆ. ಜನಸಂದಣಿ ಪ್ರದೇಶದಲ್ಲೇ ಈ ಬ್ಲಾಸ್ಟ್ ನಡೆದಿರೋದು. 100 ವಾಹನಗಳಿದ್ದ ಸ್ಥಳದಲ್ಲೇ ಸ್ಫೋಟ ಸಂಭವಿಸಿತ್ತು. ಸುತ್ತಮುತ್ತ ಇದ್ದ ವಾಹನಗಳು ಛಿದ್ರಗೊಂಡಿತ್ತು. 100 ವಾಹನ ಬರ್ತಿದ್ದ ಕಡೆಯೇ ಆ ಕಾರು i20 ಹ್ಯುಂಡೈ ಕಾರು ಬ್ಲಾಸ್ಟ್ ಆಗಿತ್ತು. ದೆಹಲಿ ಸ್ಫೋಟದ ಬೆನ್ನು ಬಿದ್ದಿದ್ದಾರೆ ಸದ್ಯ ಗುಪ್ತಚರ ಇಲಾಖೆ. ಸ್ಫೋಟದ ತನಿಖೆಗಾಗಿ 10 ಸದಸ್ಯರ ತಂಡವನ್ನು ರಚನೆ ಮಾಡಲಾಗಿದೆ. ಮತ್ತೊಂದು ಕಡೆ ಸಂಜೆ 5:15ಕ್ಕೆ ಪ್ರಧಾನಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ. ಭದ್ರತಾ ಅಧಿಕಾರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ನಡೆಸ್ತಾರೆ. ಕಾರು ಸ್ಫೋಟದ ಸಿಸಿಟಿವಿ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಆ ಸ್ಫೋಟದ ತೀವ್ರತೆಗೆ ಅಲ್ಲಿದ್ದಂತಹ 100 ಕಾರ್ಗಳು ಬರ್ತಾ ಇತ್ತು, ವೆಹಿಕಲ್ಸ್ ಗಳಿತ್ತು. ಹೇಳಿ ಕೇಳಿ ಸಂಜೆ ಟೈಮು, ಯಾಕಂತಂದ್ರೆ ದೆಹಲಿಯಲ್ಲಿ ಟ್ರಾಫಿಕ್ ಯಾವಾಗ್ಲೂ ಇರುತ್ತೆ, ಅದರಲ್ಲೂ ಸಂಜೆ ಟೈಮ್ ಅಂತೂ ವಿಪರೀತ ಟ್ರಾಫಿಕ್ ಇರುತ್ತೆ. ಬೆಂಗಳೂರಲ್ಲಿ ಹೇಗಿರುತ್ತೋ ಅದೇ ರೀತಿಯಾದಂಥ ಅದಕ್ಕಿಂತ 1 ಪಟ್ಟು ಜಾಸ್ತಿನೇ ಟ್ರಾಫಿಕ್ ಇರುತ್ತೆ ದೆಹಲಿಯಲ್ಲಿ. ಸಂಜೆ ಆದ ಕಾರಣ ಕೆಲಸಗಳು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂಥವ್ರು, ಆ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಂಥ ವ್ಯಾಪಾರಸ್ಥರು, ಪಾದಚಾರಿಗಳು, ಬೈಕಲ್ಲಿ ಹೋಗ್ತಾ ಇದ್ದವರು, ಹೀಗೆ ಆ ಬ್ಲಾಸ್ಟ್ ನಡೆದಂಥ ಜಾಗ ಏನಿದೆ ಅಲ್ಲಿ ವಿಪರೀತ ಟ್ರಾಫಿಕ್ ಇತ್ತು. ಜನ ಕೂಡ ಜಾಸ್ತಿ ಸಂಖ್ಯೆಯಲ್ಲಿದ್ದರು. ಎಲ್ಲರೂ ಕೂಡ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗಿರೋದು. ಒಂದೊಂದು ಕಡೆ ಇವತ್ತು ಸಂಜೆ 5:30ಕ್ಕೆ ಪ್ರಧಾನಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಭದ್ರತಾ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ.